ಥ್ಯಾಂಕ್ ಯು ಜೀಸಸ್. ದೇವರ ಕೃಪೆಯಿಂದ ಇದು ಅನೇಕ ದಿನಕ್ಕಿಂತ ಮುಂಚೆ ನಾನು ಸಾಕ್ಷಿ ಹೇಳಬೇಕು ಅಂದ್ಕೊಂಡು ವಾರ ಇವತ್ತು ಹೇಳೋಣ ನಾಳೆ ಹೇಳ್ಕೊಣ ಅಂದ್ಕೊಂಡು ಆಲ್ಮೋಸ್ಟ್ ಅಲ್ಲಿ 2 ಮಂತ್ಸಿಂದ ಮುಂದೆ ಹಾಕೊಂಡು ಬರ್ತಿದೆ. ಒಂದು ದಿನ ನನ್ನ ಮನೆಯಲ್ಲಿ ಕಳೆದ 2 ತಿಂಗಳಿಂದ ಊಟ ಮಾಡ್ತಾ ಇದ್ದೆ. ಕಾಲ್ ಮಾಡ್ತಾರೆ, ಅನಕ್ ಬ್ರದರ್ ತಕ್ಷಣ ಬನ್ನಿ, ಇಲ್ಲಿ ಮೆಷಿನ್ ಹಾಸ್ಪಿಟ್ಲಲ್ಲಿ ಇದ್ದೀನಿ, ನಾವು ಅರ್ಜೆಂಟು ಮೈಸೂರಿಗೆ ಹೋಗ್ಬೇಕು ಅಂತೇಳಿ. ಊಟ ಮಾಡ್ತಾ ಇದ್ದೀನಿ, ಈ ಕಡೆ ಊಟ ಬಿಡಂಗಿಲ್ಲ, ಅವ್ರು ಅರ್ಜೆಂಟ್ 5 ನಿಮಿಷಕ್ಕೆ ಬನ್ನಿ ಅಂತ ಹೇಳ್ತಾರೆ. ತಟ್ಟೆನ ಕೈ ತೊಳ್ಕೊಂಡು ಊಟ ಹಂಗೆ ಬಿಟ್ಬಿಟ್ಟು ಹಾಸ್ಪಿಟ್ಲಿಗೆ ಹೋದೆ. ಅಲ್ಲಿ ಅವ್ರಿಗೆ ಟ್ರೀಟ್ ಮಾಡ್ತಾಯಿದ್ರು. ಸಡನ್ನಾಗಿ ಅವ್ರ ಹಾರ್ಟು 80% ಬ್ಲಾಕ್ ಆಗಿಬಿಟ್ಟಿತ್ತು, ಹಾರ್ಟ್ ಅಟ್ಯಾಕ್ ಆಗಿ 80% ಬ್ಲಾಕ್ ಆಗಿರೋ ಹಾಸ್ಪಿಟ್ಲಿಗೆ ಬಂದು ಮೆಷಿನ್ ಹಾಸ್ಪಿಟಲ್ ಟ್ರೀಟ್ಮೆಂಟ್ ತೊಗೊಂಡು ಮೈಸೂರು ಕರ್ಕೊಂಡೋಗಿ ಎಮರ್ಜೆನ್ಸಿ ಹೋಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಅನೇಕ ಗೊಂದಲಗಳು ಸೃಷ್ಟಿಯಾಯಿತು. ಹೋದೆ ನಾನು ಹಾಸ್ಪಿಟಲ್ಗೆ, 80% ಬ್ಲಾಕ್ ಆಗಿದೆ, ಇಮಿಡಿಯೇಟ್ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರು. ಯೋಚನೆ ಮಾಡ್ತಾ ಇದ್ರೆ ಸಮಯ ಮೀರೋಗುತ್ತೆ, ಕೈ ತಪ್ಪೋಗುತ್ತೆ. 80% ಬ್ಲಾಕೇಜ್ ಅಂದರೆ ತುಂಬ ಕಷ್ಟ ಆಗುತ್ತೆ. ಹೊರಟ್ಬಿಡೋಣ ಅಂತೇಳಿ ಮೈಸೂರಿಗೆ ಕರ್ಕೊಂಡೋದ್ವಿ. ಮೈಸೂರಿಗೆ ಕರ್ಕೊಂಡೋದ ತಕ್ಷಣ ಅಲ್ಲಿ ಎಷ್ಟು ಹೋರಾಟಗಳಿತ್ತು ಅಂದರೆ ಪ್ರಿಯ ದಾಸರಿಗೆ, ಅಲ್ಲಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಬೇಕಾದ್ರೆ ಬೇರೊಂದು ಸೈತಾನ ಕಾರ್ಯಗಳು ಅಲ್ಲಿ ಅಡ್ಡಿ ಬಂದು ಡಾಕ್ಟರ್ ಟ್ರೀಟ್ಮೆಂಟ್ ಕೊಡ್ತಾ ಇಲ್ಲ. ಪಾಸ್ಟರ್ ಅವರ ಫ್ರೆಂಡ್ ಕೂಡ ಒಬ್ರು ಬಂದಿದ್ರು. ಅವ್ರಿನ್ನ ಡಾಕ್ಟರ್ ಹತ್ರನೇ ಹೋಗಿಲ್ಲ, MLA ಫೋನ್ ಮಾಡ್ಬಿಟ್ಟು ಡಾಕ್ಟರ್ ಹತ್ರ ಕೊಟ್ಬಿಟ್ರು. ಡಾಕ್ಟ್ರು ಪೇಷಂಟ್ ಫೈಲ್ನೇ ನೋಡಿಲ್ಲ. ಸೊ ಅಲ್ಲಿ ಡಾಕ್ಟ್ರು ನನಗೆ ಪೇಷಂಟ್ನ ನೋಡಲ್ಲ, MLA ಹತ್ರ ಮಾತಾಡಲು ನಾನು ಟ್ರೀಟ್ಮೆಂಟೇ ಕೊಡಲ್ಲ ಅಂತೇಳಿ ಡಾಕ್ಟ್ರಿಗೆ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಅವರು ಹಿಂದೆ ಮುಂದೆ ನೋಡ್ತಿದ್ರು. ಅವ್ರಿಗೆ ಆಮೇಲೆ ನಾವು ರಿಕ್ವೆಸ್ಟ್ ಮಾಡಿಕೊಂಡು, ಸಾರಿ ಅವ್ರು ಮಾಡಿದ ಮಿಸ್ಟೇಕ್ಗೆ ನಾವು ನಿಮ್ಮ ಹತ್ರ ಸಾರಿ ಕೇಳ್ತೀವಿ, ದಯವಿಟ್ಟು ಟ್ರೀಟ್ಮೆಂಟ್ನ ಕಂಟಿನ್ಯೂ ಮಾಡಿ ಅಂತ ಹೇಳಿದ್ವಿ. ಸೊ ICUಗೆ ಅಡ್ಮಿಟ್ ಮಾಡಿದ್ರು. ಅಲ್ಲಿ 1 ಡೇ ಅಬ್ಸರ್ವೇಷನ್ ಇಟ್ಟರು. 80% ಬ್ಲಾಕೇಜ್ ಆಗಿದೆ, ನಿಮಗೆ ಆಪ್ರೇಷನ್ ಮಾಡಬೇಕು ಬೇಡ ಅಂತ ಗೊತ್ತಿಲ್ಲ, ಉಳಿಯೋದೇ ಡೌಟ್ ಅಂತೇಳಿ ಪಾಸ್ಟ್ರಿಗೆ ಹೇಳ್ತಾರೆ. ಮಾಡ್ತಾನೆ ಇದ್ರು. ಫೈನಲ್ ಆಗಿ ಪಾಸ್ಟ್ ವೈಫ್ ಒಂದು ಡಿಸಿಷನ್ ತೊಗೊಂಡ್ರು, ಬ್ಯಾಂಗ್ಳೂರ್ ಪ್ರೈವೇಟ್ ಹಾಸ್ಪಿಟ್ಲ್ ಹೋಗೋಣ, ಇಮಿಡಿಯೇಟ್ ಆಪ್ರೇಷನ್ ಮಾಡ್ತಾರೆ ಅಂತೇಳಿ ಅವರ ಫ್ರೆಂಡ್ಸು ರಿಲೇಷನ್ಸ್ ಎಲ್ಲ ಒಂದು ಸಜೆಷನ್ ಕೊಟ್ಟರು. ಇಮಿಡಿಯೇಟು ಅಲ್ಲಿ ಬೆಂಗಳೂರಿಗೆ ಅವ್ರು ಅಡ್ಮಿಟ್ ಮಾಡ್ತಾರೆ. ಅವ್ರನ್ನ ಕರ್ಕೊಂಡೋಗಿ ಅಲ್ಲಿ ವೆರಿ ನೆಕ್ಸ್ಟ್ ಡೇ ಆಪ್ರೇಷನ್ಗೆಲ್ಲ ಪ್ರಿಪೇರೇಷನ್ಗೆ ರೆಡಿ ಮಾಡಿರ್ತಾರೆ. ಅಲ್ಲಿ ಬೆಡ್ ಮೇಲೆ ಪಾಸ್ಟರ್ ಪ್ರಿಯ ದಾಸರು ಮಲಗಿದಾಗ, ದೈವ ಸೇವಕರು ಮಲಗಿದಾಗ ಅವ್ರ ಕೈ ಏನು ನಾಡಿ ಮಿಡಿತನೇ ಇರಲಿಲ್ಲ ಇದ್ದಾರೆ. ಅದ್ಭುತ ರೀತಿಯಲ್ಲಿ ಒಂದು 5 ನಿಮಿಷಕ್ಕೆ ಮತ್ತೆ ಅವ್ರಿಗೆ ಪ್ರಾಣ ಬಂದಿದೆ. ಅದೇ ತಕ್ಷಣನೇ ಕೂಡ ಮತ್ತೆ ಫೈನಲ್ ಆಗಿ ಆಪರೇಷನ್ ಆಗುತ್ತೆ. ಆಪರೇಷನ್ ಆಗಿ 80% ಎಲ್ಲ ಆಶ್ಚರ್ಯ ಪಡ್ತಾರೆ, ಈ 80% ಬ್ಲಾಕೇಜ್ ಆಗಿ ಇಷ್ಟು ದಿನ ಬದುಕಿದ್ರಲ್ಲ ಗ್ರೇಟು ಅಂತೇಳಿ. ಅದು ಅವ್ರು ಬದುಕಿಲ್ಲ, ನನ್ನ ಯೇಸು ಸ್ವಾಮಿನೇ ಅವ್ರನ್ನ ಬದುಕಿಸಿರೋದು. ಯಾಕೆಂದ್ರೆ ಆ ಥರ ಶ್ರೇಷ್ಠ ಸೇವೆನ ಪ್ರಿಯ ದಾಸರು ಮಾಡಬೇಕಿತ್ತು.